ಬಂದಿದ್ದೀನಿ, ಕುರುಬ ಜಾತಿಯಿಂದ ಬಂದಿದ್ದೀನಿ ಅಂತ ತಿಳ್ಕೊಂಡು ನನ್ನನ್ನು ತುಚ್ಛಕರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳಾಗಿರ್ಬೋದು. ಇವುಗಳನ್ನ ಎತ್ತಿ ಎತ್ತಿ ಆಡ್ತಾ ಇದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲೇ ನಮ್ಮ ಸತೀಶ್ ಅವರಾದರೂ ಸಹಿತ ಸಿದ್ದರಾಮಯ್ಯರ ಒಪ್ಪಿಗೆಯಿಂದ ದೆಹಲಿಗೆ ಹೋದಾಗ ಅಲ್ಲಿ ಖರ್ಗೆ ಅವರು ಸಹಿತ ಈ ವಿಷಯವನ್ನು ಜಲ್ದಿ ಮುಗಿಸ್ತೀನಿ ನಾನು ಅನ್ನುವಂಥ ಮಾತು ನೋಡಿದಾಗ ಏನಾಗ್ಬೋದು ಇದು ಅಂತ. ಇಬ್ಬರು ಒಂದು ವೇಳೆ ಸಿದ್ದರಾಮಯ್ಯರನ್ನ ಇಳಿಸುವಂಥ ಪ್ರಸಂಗ ಬರ್ತಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವ್ರು ಸಭಾಗೆ ಹೋಗ್ತಿರುವಂಥವ್ರು ಅನೇಕರು ಮಾತಾಡಿದ್ದಾರೆ. ಎಚ್ ವಿಶ್ವನಾಥ್ ಮಾತಾಡಿದ್ದಾರೆ, ಕುಮಾರಸ್ವಾಮಿಗಳು ಮಾತಾಡಿದ್ದಾರೆ. ತಮ್ಮ ಅಧಿಕಾರ ಸಿಗುವುದಂದ್ರೆ ಅದು ಒಡೆದು ಹೋದ್ರೆ ಹೋಗ್ತಾರೆ ಅವರು ಅನ್ನುವಂಥ ಮನೋವೃತ್ತಿ. ಯಾಕಂದರೆ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಲೇಬೇಕಾಗ್ತದೆ. ಜಯಂತ್ ಪಟೇಲ್ರ ಮುಂದೆ ಅತಿ ಸಣ್ಣವರು ಇವರು. ಆ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿ ಬೇಕು ಅಂತ ಹಠ ಮಾಡಿದಂಥವ್ರು. ಆಗ ಜಯಂತ್ ಪಟೇಲ್ ಸಿ ಎಮ್ ಆದಾಗ ಇವರು ಉಪಮುಖ್ಯಮಂತ್ರಿಯಾಗಿ ಉಳಿಬೇಕಾದ್ರೆ ಹಾಗೂ ಸಾಕಷ್ಟು ಚಿಕ್ಕಾಟಾಗಿತ್ತು. ದೇವೇಗೌಡರು ಹೇಗೋ ಮ್ಯಾನೇಜ್ ಮಾಡಿದ್ರು ಅದನ್ನು. ನಂತರದಲ್ಲೇ ಇದೇ ಕಾರಣಕ್ಕೆ ಈ ಜೆ ಡಿ ಎಸ್ನಿಂದ ಹೊರಗೆ ಬರೋ ಪ್ರಯತ್ನ ಮಾಡಿದರು. ತನ್ನನ್ನು ಸಿ ಎಮ್ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆದಾಗ ಅಂಥ ಒಬ್ಬ ಸಿದ್ದರಾಮಯ್ಯನವರು ಇವತ್ತು ಈ ಸಿ ಎಮ್ ಸ್ಥಾನದ ಇಳಿತಾರ ಇಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ ಕುಮಾರಸ್ವಾಮಿಗಳು. ಹಾಗಾಗಿ ಪಕ್ಷ ಒಡೆಯೋದು ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಅವರು 130-40 ಅಂತ ಹೇಳ್ತಾರೆ. ಅಷ್ಟು ಜನರಲ್ಲಿ ತಮ್ಮ ವಿಶ್ವಾಸ ತೆಗೆದುಕೊಳ್ಳೋ ಸಾಧ್ಯತೆನ ಅದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಸಿದ್ದರಾಮಯ್ಯರವರು ತಮ್ಮ ಜಾತಿಯನ್ನು ಮುಂದಿಟ್ಟುಕೊಂಡು ಟ್ವೀಟ್ ಮಾಡೋದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ, ಈಗ ಯಾಕೆ ಬಂತಪ್ಪ ಜಾತಿ ಪ್ರಯೋಗ ಅಂತೇಳಿ. ಇವೆಲ್ಲ ನೋಡಿದಾಗ ಕಾಂಗ್ರೆಸ್ಸಿನ ಕೆಟ್ಟ ಟೈಮ್ ಶುರು ಆಯಿತಾ.